ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗಳಿಗೆ ಡ್ರೈ ಫ್ರೂಟ್ಸ್ ಕೊಡ್ತೀನಿ, ಅದ್ರ ಜೊತೆ ನಾನು ಕಾಫಿ ತೊಗೊಂಡೆ. ಕಾಫಿ ಕುಡ್ಕೊಂಡು ಇನ್ನೇನು ಫ್ರೆಂಡ್ಸ್ ತಿಂಡಿ ರೆಡಿ ಮಾಡಬೇಕು. ಏನು ರೆಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಬಂದಿದ್ದೇ ಗ್ಯಾಪ್ನ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ, ಫಾಸ್ಟಾಗಿ ಆಗುತ್ತೆ ಅಂತ. ನಾನೇನು ಮಾಡ್ತೀನಿ ಅಂದರೆ ಈ ಅವಲಕ್ಕಿ ಉಪ್ಪಿಟ್ಟಿಗೆ ಸ್ವಲ್ಪ ಗೋರಿಕಾಯಿ ಹಾಕ್ತೀನಿ. ಗೋರಿಕಾಯಿ ಅಂತ ಹಾಕಿದ್ರೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದರ ಜೊತೆ ಒಂದು ದಪ್ಪ ಮೆಣಸಿನ್ಕಾಯಿ ಹಾಕಿದ್ದೆ. ನಾನು ಸ್ವಲ್ಪ ಖಾರ ಎಲ್ಲ ತುಂಬ ಕಡಿಮೆ, ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡೋದಿಲ್ಲ ನಾನು, ಅದರಿಂದ ಅದು ತೋರಿಸ್ತಾನೇ ಇಲ್ಲ. ನನ್ನ ಮಗಳಿಗೆ ಅವಳಿಗೆ ಹಸಿಮೆಣ್ಸಿನ್ಕಾಯಿ ಹಾಕಬೇಕು, ನಾನು ಹಾಕೋದಿಲ್ಲ. ಅದೇ ನನಗೂ ಅವಳಿಗೂ ಸ್ವಲ್ಪ ಜಗಳ ನಡೀತಾ ಇರುತ್ತೆ. ನೀನು ಖಾರನೇ ಮಾಡಲ್ಲ ಮಮ್ಮಿ, ನಂಗೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾಯಿದ್ಲು. ಅಷ್ಟರಲ್ಲಿ ಸರಿ ಒಗ್ಗರಣೆ ಕೊಡೋಣ ಅಂತ ಅಂದ್ಬಿಟ್ಟು ಪಾತ್ರೆ ಇಟ್ಟಿದ್ದೀನಿ. ಸ್ವಲ್ಪ ಪಾತ್ರೆ ಕಾಯಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಮಗಳಿಗೆ ಹೇಳ್ತಿದ್ದೆ, ಹೋಗು ಒಂದು ಸ್ವಲ್ಪ ವಾಕ್ ಮಾಡು, ಓಡಾಡು ಅಂತ. ನಂಗೆ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡ್ಳು. ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರಿಗೆ ನಾನು ಜಾಸ್ತಿ ತೊಂದರೆ ಕೊಡೋಕ್ಕಾಗಲ್ಲ ಅಲ್ವಾ. ಈಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಪಾತ್ರೆ ಕಾಯ್ತು ನೋಡಿ. ಪಾತ್ರೆ ಕಾದ ತಕ್ಷಣ ಎಣ್ಣೆ ಹಾಕಿದೆ. ಸ್ವಲ್ಪ ಪಾತ್ರೆ ಜಾಸ್ತಿನೇ ಕಾದೋಯ್ತು. ಅದು ಇದು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಪಾತ್ರೆ ತುಂಬ ಕಾದೋಯ್ತು. ಎಣ್ಣೆ ಹಾಕ್ತಾಯಿದ್ದೀನಿ. ಏನು ಹಿಂಗೆ ಸುರಿತಿದ್ದಾಳೆ ಅಂತ ಅನ್ಕೋಬೇಡಿ, ಅದು ಬರೋದೇ ಸ್ವಲ್ಪ. ಎಣ್ಣೆ ಖಾಲಿಯಾಗಿದೆ, ಪ್ಯಾಕೆಟ್ ಇದೆ, ಹಾಕ್ಕೋಬೇಕು. ಅಷ್ಟರಲ್ಲಿ ಏನೇನು ಹಾಕಬೇಕು ಅದನ್ನು ರೆಡಿ ಮಾಡ್ಕೊಳ್ತಾಯಿದ್ದೆ. ಸಾಸಿವೆ, ಜೀರಿಗೆ, ಕಡಲೆಕಾಯಿ ಬೀಜ ಮತ್ತು ಕಡಲೆಬೇಳೆ ಎಲ್ಲ ಹಾಕ್ತಾಯಿದ್ದೀನಿ. ಫಾಸ್ಟಾಗಿ ಆಗೋದು ಅಂದರೆ ಇದೊಂದೇ. ಉಪ್ಪಿಟ್ಟಂತೂ ನಮ್ಮ ಮನೇಲಿ ಯಾರೂ ಮುಟ್ಟಲ್ಲ ಫ್ರೆಂಡ್. ಅವಲಕ್ಕಿ ಉಪ್ಪಿಟ್ಟು ತಿನ್ನೋದಿಲ್ಲ ಆ್ಯಕ್ಚುಲಿ. ಅವತ್ತೇನೋ ತಿಂದಳು, ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ, ಗೋರಿಕಾಯಿ ಎಲ್ಲ ಹಾಕಿದ್ದೆ ಅಂತ. ಅವಲಕ್ಕಿ ಉಪ್ಪಿಟ್ಟಂತೂ ಅವಳು ಸ್ಕೂಲ್ ಲೈಫಲ್ಲೆಲ್ಲ ಕಳಿಸ್ಬೇಕಾದ್ರೆ ಬಾಕ್ಸಲ್ಲಿ ರಿಟರ್ನ್ ಹಾಗೆ ಬರ್ತಿತ್ತು. ಇಟ್ಕೊಂಡು ಒಂದೆರಡು ಕೊಡ್ತಿದ್ದೆ. ಒಂದೊಂದ್ಸಲ ಹಂಗೆ ತಿನ್ನಿಸಿದ್ದೀನಿ, ಅದನ್ನೇ ತಿನ್ನು ಗೊತ್ತಾಗುತ್ತೆ ನಿನಗೆ ಅನ್ನದ ಬೆಲೆ ಏನು ಅಂತ. ಪಾಪ ಚಿಕ್ಕ ವಯಸ್ಸಲ್ಲಿ ಅವಕ್ಕೂ ಏನೂ ಗೊತ್ತಾಗ್ತಿರಲಿಲ್ಲ. ನಾವೇ ಒಂದೊಂದು ಸಲ ಬೆಳಗ್ಗೆ ಮಾಡಿಟ್ಟು ಮಧ್ಯಾಹ್ನಕ್ಕೆ ಅದನ್ನ ನಾನೇ ತಿಂತಾಯಿರಲಿಲ್ಲ. ಆದರೆ ಅವಳಿಗೆ ಸ್ವಲ್ಪ ಬುದ್ಧಿ ಬರಲಿ ಅಂತ ಹಂಗೆ ಮಾಡ್ತಿದ್ದೆ. ಇವಾಗ ಅನಿಸುತ್ತೆ, ಅಯ್ಯೋ ನನ್ನ ಮಗಳಿಗೆ ನಾನು ತುಂಬ ಗೋಳಿಕೊಂಡಿದ್ದೀನಿ, ತುಂಬ ಬೈತಿದ್ದೆ ನಾನು, ತುಂಬ ಹೊಡಿತಿದ್ದೆ ಫ್ರೆಂಡ್ಸ್ ಅವಳಿಗೆ. ಯಾಕೆ ಹಂಗೆ ಮಾಡ್ತಿದ್ದೆ ಅಂದರೆ ಅವಳಿಗೆ ಕಷ್ಟ ಅಂತ ಗೊತ್ತಾಗಬೇಕು. ಆಮೇಲೆ ಅವ್ರ ತಂದೆ ತುಂಬ ಮುದ್ದು ಮಾಡ್ತಾರೆ. ನಾನು ಸ್ವಲ್ಪ ಸ್ಟ್ರಿಕ್ಟಾಗಿ ಇಟ್ಕೊಂಡಿದ್ದೆ, ಯಾಕೆಂದರೆ ನಮಗಿರೋದು ಒಬ್ಬಳೇ ಮಗಳಲ್ವಾ. ಒಬ್ಬರು ಪ್ರೀತಿ ಕೊಟ್ಟರು, ಒಬ್ಬರು ಸ್ಟ್ರಿಕ್ಟಾಗಿ ಇಟ್ಟಿರೋದಕ್ಕೆ ಇವತ್ತು ಅವಳು ನಾವು ಹೆಂಗೆ ಹೇಳಿದ್ದೀವಿ ಅಂಥವ್ರನ್ನೇ ಮದುವೆ ಆದಳು ಅಂತ ಮನೆಗೆ ಸೇರಿದ್ಲು. ಏನೋ ನಾವು ಹೇಳ್ದಂಗೆ ಅವಳು ಕೇಳ್ಕೊಂಡಿರ್ತಾಳೆ, ಅದೇ ಖುಷಿ. ಇಲ್ಲ ಅಂದರೆ ಇಬ್ಬರೂ ಪ್ರೀತಿ ಮಾಡಿಬಿಟ್ರೆ ಅವರು ನಮ್ಮ ಮಾತು ಕೇಳ್ತಾರಾ? ಈಗ ಪ್ರೀತಿ ಇಬ್ಬರು ಕೊಟ್ಟಿದ್ದು ಮಕ್ಕಳು ಎಷ್ಟು ಹಾಳಾಗಿದ್ದಾರೆ ಅಂತ ನಾವು ನೋಡಿದ್ದೀವಿ. ಅವಳು ಇವತ್ತಿಗೂ ಸಹ ಅವ್ರ ಯಜಮಾನ್ರು ಮನೇಲಿದ್ರೂ, ಮಮ್ಮಿ ನಾನು ಹಿಂಗೆ ಮಾಡ್ತಿದ್ದೀನಿ, ಮಮ್ಮಿ ನಾನು ಹೀಗೆ ಹೋಗ್ತಾಯಿದ್ದೀನಿ, ಅವರ ನಾದಿನಿ ಮನೆಗೆ ಹೋಗ್ಬೇಕಾದ್ರೂ ಕೂಡ ನನಗೆ ಎಷ್ಟೋ ಸಲ ಕೇಳಿಬಿಟ್ಟು ಹೋಗಿದ್ದಾಳೆ. ಆ ಥರ ಸ್ಟ್ರಿಕ್ಟಾಗಿ ಇಟ್ಟಿದ್ದೀನಿ ನಾನು ನನ್ನ ಮಗಳಿಗೆ. ಏನೇ ಒಂದು ಮಾಡಬೇಕಾದ್ರೂ ಮಮ್ಮಿ ಕೇಳಬೇಕು ಅಂತಲೇ ಹೇಳ್ತಾಳೆ ಅವಳು. ಹಂಗೆ ಸಾಕಿರೋದಕ್ಕೆ ಅಲ್ವಾ ಇವತ್ತಿಗೂ ಅವಳು ಹೀಗಿದ್ದಾಳೆ. ಅದೇ ಖುಷಿ ನನಗೆ. ಅವಳು ಅವ್ರ ಪಪ್ಪ ಹೇಗಿದ್ದಾರೆ ಅಂದರೆ ಒಂಥರ ಫ್ರೆಂಡ್ಸ್ ಥರ ಇದ್ದಾರೆ. ಹೆಂಗೆ ಆಡ್ತಾರೆ ಅಂದರೆ ಅವರು ಕೂಡ, ನನ್ನ ಹಸ್ಬೆಂಡ್ ಕೂಡ ಅವಳ ಜೊತೆ ಒಂಥರ ಚಿಕ್ಕ ಹುಡುಗನ ಥರನೇ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವಳ ಮೇಲೆಲ್ಲ ಕೂತ್ಕೊಳ್ಳೋದು, ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಮಾತಾಡೋದು, ಹಿಂಗೆಲ್ಲ ಮಾಡಿಕೊಂಡು ಅವಳ ಜೊತೆ ಇರ್ತಾರೆ. ಅವರಿಬ್ಬರು ಬಾಂಧವ್ಯ ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ. ತಂದೆ ಮಗಳು ಅಂತ ಹೇಳ್ಕೊಳಕ್ಕೆ ಆಗಲ್ಲ. ಒಂಥರ ಫ್ರೆಂಡ್ಸ್ ಥರ ಇರ್ತಾರೆ ಫ್ರೆಂಡ್ಸ್ ಅವರು ಯಾವಾಗ್ಲೂ. ಈಗ ನೋಡಿ ಇನ್ನೇನು ಅವಲಕ್ಕಿ ಉಪ್ಪಿಟ್ಟು ಆಯಿತು ಅಂತ ಅಂದ್ಕೊಳ್ತೀನಿ. ಅವಲಕ್ಕಿ ಹಾಕಿದೆ. ಮಧ್ಯದಲ್ಲಿ ಏನೇನೋ ಹೇಳಿ ನಿಮಗೆ ತಲೆನೋವು ಕೊಡ್ತಿರ್ತೀನೋ ಏನೋ, ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಿಮಗೆ. ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಈಗ ಅವಲಕ್ಕಿ ಉಪ್ಪಿಟ್ಟು ಬಿಸಿ ಬಿಸಿ ಇದ್ದಾಗಲೇ ತಿನ್ಕೊಂಡ್ರೆ ಚೆಂದ. ಇದು ಏನಾರ ಒಂಚೂರು ತಣ್ಣಗಾದಮೇಲೆ ನಾವು ಹೇಗೆ ಇಟ್ಟಿದ್ರೂ ಕೂಡ ಒಂಥರ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಆವಾಗಲೇ ಮಾಡಿ ಬಿಸಿ ಬಿಸಿನೇ ತಿನ್ಕೋಬೇಕು. ಬಿಸಿ ಬಿಸಿ ತಿಂದ್ರೇ ಒಂಥರ ಚೆನ್ನಾಗಿರುತ್ತೆ. ಇದ್ರ ಮಧ್ಯದಲ್ಲಿ ಸ್ಟ್ರಾಂಗಾಗಿ ಒಂದು ಕಾಫಿ ಇದ್ಬಿಟ್ರೆ ಆವತ್ತಿನ ದಿನ
ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಂಗೆ ಅವಲಕ್ಕಿ ಉಪ್ಪಿಟ್ಟು ಬಿಸಿ ಬಿಸಿ ತಿನ್ನೋಕ್ಕೇ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಇದ್ದಾಗ ತಿನ್ನೋದ್ರಿಂದ ಏನೋ ಒಂಥರ ಚೆಂದ. ಅದ್ರ ಮಧ್ಯದಲ್ಲಿ ಒಂದು ಉಪ್ಪಿನಕಾಯಿ ಇದ್ಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಈಗ ನನ್ನ ಮಗಳಿಗೆ ಟಿಫನ್ ಹಾಕ್ಕೊಡ್ತಾಯಿದ್ದೀನಿ. ಫಸ್ಟ್ ಅವಳಿಗೆ ಬ್ರೇಕ್ಫಾಸ್ಟ್ ಬೇಗ ಕೊಟ್ಬಿಡ್ಬೇಕು. ಅವಳು 5 ಮಂತ್ಸ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ಬೇಗ ತಿಂಡಿ ಕೇಳ್ತಿರ್ತಾಳೆ. ಮತ್ತು ಅವಳಿಗೆ ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾಯಿರುತ್ತೆ. ಏನಾರ ಕೊಡು ಮಮ್ಮಿ ಅಂತಿರ್ತಾಳೆ. ಈಗ ಅವಳಿಗೆ ಹಾಕ್ಕೊಡ್ತಾಯಿದ್ದೀನಿ. ಉಪ್ಪಿನಕಾಯಿ ಹಾಕಿ ಕೊಟ್ಟೆ ನನ್ನ ಮಗಳಿಗೆ. ಏನು ಮಮ್ಮಿ ಇಷ್ಟು ಬೇಗ ಮಾಡಿಬಿಟ್ಟೆ ನೀನು ಅಂತ ಬೇರೆ ಹೇಳ್ತಾಯಿದ್ಲು. ಅವಳ ಮುಖದಲ್ಲಿ ಆ ನಗು ನೋಡೋದೇ ನಂಗೆ ತುಂಬ ಖುಷಿ. ಆಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್. ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಕಿಚನ್ ಕ್ಲೀನಾಗಿ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಮನೆ ಕ್ಲೀನ್ ಮಾಡ್ಕೊಂಡು ಬೇಗ ಕೆಲಸ ಮಾಡಿಕೊಂಡು ಕೂತಿದ್ದೆ. ಅಷ್ಟರಲ್ಲಿ ಒಂದು ಕಾಲ್ ಬಂತು. ಏನಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನಾನು. ನೋಡಿ ಇದೇನು ಅಂತ ಅಂದ್ಕೊಂಡ್ರಾ, ಇದು ನಮ್ಮ ರಿಯಾ ಫುಡ್. ಅವಳಿಗೆ ಇಷ್ಟೆಲ್ಲ ಫುಡ್ ತಂದಿಟ್ಟಿರ್ತೀನಿ. ಅದೇ ನನ್ನ ಮಗಳಿಗೂ ನನಗೂ ಅದೇ ಜಗಳ. ಮಮ್ಮಿ ಇದು ಬೇಡ ಅಂದರೆ ನಾನು ಅದೇ ಥರದ್ದು ಜಾಸ್ತಿ. ಅವಳಿಗೆ ಇಷ್ಟಿಕ್ಕಿದೆಯಲ್ಲ, ಇದು ವೆಜಿಟೇಬಲ್ದಂತೆ. ಅವಳಿಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇದು ಜಾಸ್ತಿ ಕೊಡಬಾರ್ದಂತೆ. ಆದರೆ ಒಂದು ಸಲ ಕೊಟ್ಟರೆ ಅವಳು 2 ಡೇಸ್ ಗಂಟನೂ ಅದನ್ನು ತಿಂತಾ ಇರ್ತಾಳೆ ಪಾಪ. ಇಲ್ಲಾಂದರೆ ನಮ್ಮ ಮನೆ ಸೋಫಾ ಎಲ್ಲ ಕಡ್ದು ಇದೆಲ್ಲ ಮಾಡ್ತಿರ್ತಾಳೆ. ಅದ್ರ ಬದಲು ಇದು ಕೊಟ್ಬಿಟ್ರೆ ಇಟ್ಕೊಂಡು ತಿನ್ಕೊಂಡು ಕೂತಿರ್ತಾಳೆ ಅಂತ ಈ ಥರ ಮಾಡ್ತೀನಿ ನಾನು. ಎಷ್ಟು ಜಂಪ್ ಮಾಡ್ತಿದ್ಲು ಅಂದರೆ ನಾನು ನಿಂತಿರೋಕ್ಕೆ ಇದು ಮಾಡ್ತಿದ್ಲು. ಅಷ್ಟೊತ್ತಲ್ಲಿ ಮೀಶೋದು ಲಾಸ್ಟ್ ಟೈಮ್ ತೋರಿಸಿದ್ದೆ ಅಲ್ಲ, ಇದು ನನ್ನ ಫೇವ್ರೆಟ್ ಸ್ಯಾರಿ ಫ್ರೆಂಡ್ಸ್. ಇದು ಎಷ್ಟು ಸಲ ತರಿಸಿ ಎಷ್ಟು ಸಲ ರಿಟರ್ನ್ ಹೋಗಿದೆ ಗೊತ್ತಾ. ಇದು ಬಂದ ನಂತರ ದುಡ್ಡು ಇರ್ತಾ ಇರಲಿಲ್ಲ, ದುಡ್ಡು ಇದ್ದಾಗ ಇದು ಬರ್ತಾ ಇರಲಿಲ್ಲ. ಹಿಂಗಾಗ್ತಿತ್ತು. ಮಧ್ಯದಲ್ಲಿ ಇದು ಬಾಕ್ಸ್ಗಳು ಫ್ರಿಜ್ಜಿಗೆ ನಮ್ಮ ಮನೇಲಿ ಪ್ಯಾಕೆಟ್ಸ್ಗಳು ಜಾಸ್ತಿ. ಇದು ಏನು ಚಿಲ್ಲಿ ಪೌಡರು ಈ ಥರ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಹಾಕೋಕ್ಕೆ ಅಂತಲೇ ಇದನ್ನು ಆರ್ಡ್ರ್ ಮಾಡಿಕೊಂಡೆ. ನೋಡೋಣ ಏನೇನು ಅರೇಂಜ್ ಮಾಡ್ತೀನಿ ಅಂತ. ಇದು ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡ್ತೀನಿ. ಇದು ವೆಜಿಟೇಬಲ್ದು ಬಾಕ್ಸು ಇರಲಿಲ್ಲ ನನ್ನ ಹತ್ರ. ತುಂಬ ದಿವಸದಿಂದ ಆಸೆ ಇತ್ತು ಇದು ತರಿಸ್ಕೋಬೇಕು ಅಂತ. ಅದೇ ಹೇಳ್ತಿದ್ನಲ್ಲ, ಒಂದೊಂದು ಸಲ ದುಡ್ಡು ಇರ್ತಿತ್ತು, ಒಂದೊಂದು ಸಲ ದುಡ್ಡು ಇರ್ತಿರಲಿಲ್ಲ, ಆ ಥರ ಆಗ್ತಿತ್ತು. ಅದರಿಂದ ತರಿಸ್ಕೊಂಡು ಎಷ್ಟೋ ಸಲ ರಿಟರ್ನು ಹೋಗಿದೆ. ಇವೆಲ್ಲ ತುಂಬಾ ಒಂದೊಂದು ಸಲ ಬೇಜಾರಾಗ್ಬಿಡ್ತಿತ್ತು ನನಗೆ. ಅಯ್ಯೋ ಹೊಟ್ಟೋಯ್ತಲ್ಲ, ಮತ್ತೆ ರಿಟರ್ನ್ ಹೋಗ್ತಲ್ಲ ಅಂತ ಅಂದ್ಕೊಳ್ತಿದ್ದೆ. ಸದ್ಯ ಈ ಸತ 2-3 ಐಟಮ್ಸು ತೊಗೊಂಡಿದ್ದೀನಿ ನಾನು. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಸ್ಯಾರಿ ಫ್ರೆಂಡ್ಸ್. ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ. ಕಾಟನ್ ಸ್ಯಾರಿ ಅದು. ಎಷ್ಟು ಸಲ ಅಂದರೆ ನಾನು ಒಂದು 4 ಟೈಮ್ಸ್ ಏನಾರೂ ತರಿಸ್ಕೊಂಡು ಅದನ್ನ ರಿಟರ್ನ್ ಮಾಡಿ ಹಾಕಿದ್ದೀನಿ. ಅಷ್ಟು ಬೇಜಾರಾಗ್ತಿತ್ತು. ಬಂದಾಗ ಖುಷಿ ಆಗ್ತಿತ್ತು, ಅದೇ ರಿಟರ್ನ್ ಹೋಗ್ಬೇಕಾದ್ರೆ ತುಂಬಾ ಬೇಜಾರಾಗ್ತಿತ್ತು. ಈ ಸತ ಫುಲ್ ಐಟಮ್ಸು ತೊಗೊಂಡೆ, ಖುಷಿ ಆಯಿತು. ಇದು ಬಾಕ್ಸು ಒಳಗೆ ಇಡೋದಂತೆ ಇದು. ನೋಡೋಣ ಇದೆಲ್ಲ ಮುಂದಿನ ದಿನದಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀನಿ ನಿಮಗೆ ಫೋಟೋದಲ್ಲಿ ತೋರಿಸೋಣ ಅಂತ. ಅದು ಬಾಕ್ಸ್ಗಳದ್ದು ನೋಡೋಣ ಫ್ರೆಂಡ್ಸ್. ಇದು ನೆಕ್ಸ್ಟ್ ಟೈಮ್ ಅರೇಂಜ್ ಮಾಡಿ ತೋರಿಸ್ತೀನಿ. ಈ ಮಧ್ಯದಲ್ಲಿ ಹಿಂಗೆ ತೋರಿಸ್ತಾ ಇದ್ನಲ್ಲ, ಈ ರಿಯಾ ಬೇರೆ ನನ್ನನ್ನೇ ನೋಡ್ತಾ ಇದ್ಲು, ಏನು ತೋರಿಸ್ತಾ ಇದ್ದಾಳೆ ಅಂತ. ಅವಳು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ. ಈಗ ಬರ್ತಾಳೆ. ಈಗ ಎಷ್ಟು ಚೆಂದ ಅಲ್ಲ, ಅವಳು ಮೂತಿ ನೋಡೋಕ್ಕೆ ಚೆಂದ. ನನಗೆ ತುಂಬ ಖುಷಿಯಾಗುತ್ತೆ. ಈಗ ಸ್ಯಾರಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನನ್ನ ಮಗಳು ಕೂಡ ತುಂಬ ಚೆನ್ನಾಗಿದೆ ಮಮ್ಮಿ, ನನಗೆ ಇನ್ನೊಂದು ಆರ್ಡ್ರ್ ಮಾಡಿಕೊಡು ಅಂದ್ಲು. ನೋಡೋಣ ಆರ್ಡ್ರ್ ಮಾಡಿಕೊಡ್ತೀನಿ. ಇಲ್ಲಾಂದರೆ ಇದೆ ನೀನು ತಾಯಿ ಪ್ರೀತಿ ಏನು ಹೇಳಿ ತ್ಯಾಗ, ಅವಳಿಗೆ ಇದನ್ನ ಕೊಟ್ಬಿಡ್ತೀನಿ ಅಷ್ಟೇ. ಈ ಸ್ಯಾರಿ ತುಂಬ ಚೆನ್ನಾಗಿ ಬಂದಿದೆ. ಈ ಕೆಳಗಡೆ ಕುಚ್ಚ ಬಂದಿದೆಯಲ್ಲ, ಅದಂತೂ ಏನೋ ಒಂಥರ ಇಷ್ಟ ಆಗ್ತಾಯಿತ್ತು ನನಗಂತೂ. ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಮಾತ್ರ ಈ ಸ್ಯಾರಿ ತುಂಬ ಸಲ ಆರ್ಡ್ರ್ ಮಾಡಿ ರಿಟರ್ನ್ ಮಾಡಿದ್ದೀನಿ.
ಇಲ್ಲಾಂದರೆ ಒಂದು 10 ಟೈಮ್ಸ್ 4 ಟೈಮ್ಸ್ ಗಂಟನೂ ಅದು ರಿಟರ್ನ್ ಹೋಗಿದೆ. ಆದರೆ ಈ ಸತ ತಗೊಂಡಲ್ಲ, ತುಂಬಾ ಖುಷಿ ಆಗ್ತಿತ್ತು. ಕಲ್ಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಆ ಕಲ್ಲರ್ಗೆ ಬಾರ್ಡ್ರ್ ಬಂದಿದೆಯಲ್ಲ, ಅದೇ ಅಲ್ಟಿಯಾಗಿರೋದು ಮಾತ್ರ. ತುಂಬಾ ಚೆನ್ನಾಗಿ ಬಂದಿದೆ. ಈಗ ಫುಲ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಚೂರು ಡ್ಯಾಮೇಜ್ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನೋಡೋಕ್ಕೆ ಚೆಂದ ಅನಿಸ್ತಾಯಿದೆ. ಇನ್ನು ಉಟ್ಟರೆ ಇನ್ನು ಹೆಂಗಿರುತ್ತೋ ನೋಡೋಣ. ಉಟ್ಟಿ ಒಂದು ಸಲ ತೋರಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟೇ ಆಗಿರುತ್ತೆ. ಲೈಕ್ ಮಾಡಿ ಫ್ರೆಂಡ್ಸ್, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.